ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕರ್ನಾಟಕ ಹಾಗೂ ಉತ್ತರ ಪ್ರದೇಶ ಹೇಗಿದೆ ನೋಡಿ. ನಮ್ಮಲ್ಲಿ ಇವತ್ತು ಮನೆ ಮನೆಗೆ ಬಂದು ನಿಮ್ಮ ಜಾತಿ ಯಾವುದು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಜಾತಿ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಉತ್ತರ ಪ್ರದೇಶದಲ್ಲಿ ಯೋಗಿಜಿ ಸರ್ಕಾರ ಇನ್ನು ಮುಂದೆ ಯಾರು ಸಾರ್ವಜನಿಕವಾಗಿ ನಿಮ್ಮ ಜಾತಿ ಯಾವುದು, ನೀವು ಯಾವ ಜಾತಿಯವರಂತ ಹೇಳೋ ಹಾಗಿಲ್ಲ. ಜೊತೆಗೆ ರಾಜಕಾರಣಿಗಳಾದರೂ ಅಷ್ಟೇ, ಜಾತಿ ಹೆಸರು ಹೇಳ್ಕೊಂಡು ರ್ಯಾಲಿ ಮಾಡೋದು, ಸಮಾವೇಶ ಮಾಡೋದು, ಜನರನ್ನ ಸೇರಿಸೋದು ಮಾಡೋ ಹಾಗಿಲ್ಲ ಅಂತ ಆದೇಶ ಹೊರಡಿಸಿದ್ದಾರೆ. ಅಲ್ಲದೆ UP ಪೊಲೀಸ್ ಠಾಣೆಯ FIRನಲ್ಲಿ ಅರೆಸ್ಟ್, ಮೆಮೊ ಹಾಗೂ ಸರ್ಕಾರಿ ದಾಖಲೆಗಳಲ್ಲೂ ಕೂಡ ಯಾರ ಜಾತಿಯನ್ನು ಕೂಡ ಮೆನ್ಷನ್ ಮಾಡೋ ಹಾಗಿಲ್ಲ. ಇಂಥದ್ದೊಂದು ನಿರ್ಧಾರ ಮಾಡೋಕೆ ಗುಂಡಿಗೆ ಗಟ್ಟಿಯಾಗಿರಬೇಕು. ಜಾತಿ ಅಂತ ಹೇಳಿಕೊಂಡು ಹಿಂದೂಗಳನ್ನ ಒಡೆದು ರಾಜಕೀಯ ಮಾಡುವಂಥ ಇಂಥವರ ನಡುವೆ ಯೋಗಿಜಿ ಹಿಂದೂಗಳೆಲ್ಲ ಒಂದೇ, ಯಾವ ಜಾತಿ ಅಂತ ಕೇಳೋ ಹಾಗಿಲ್ಲ ಅನ್ನೋ ಆದೇಶ ಹೊರಡಿಸಿದ್ದಾರೆ. ಹಾಗಾದ್ರೆ ಇದೆಲ್ಲ ಶುರುವಾಗಿದ್ದು ಎಲ್ಲಿಂದ, ಹೇಗೆ, ಡೀಟೇಲ್ ಆಗಿ ಇದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ವೀಕ್ಷಕರೇ, ಅಲಹಾಬಾದ್ ಹೈಕೋರ್ಟ್ ಜಾತಿ ವೈಭವೀಕರಣ ನಿಷೇಧ ಅನ್ನೋ ತೀರ್ಪನ್ನ ನೀಡಿದ ನಂತರ UP ಸರ್ಕಾರ ಇಂಥದ್ದೊಂದು ಆದೇಶವನ್ನ ನೀಡಿದೆ. ಆದ್ರೆ ವಿರೋಧ ಪಕ್ಷಗಳು ಈಗ ಇದನ್ನ CM ಯೋಗಿ ಆದಿತ್ಯನಾಥ್ ಅವರೇ ಜಾರಿಗೊಳಿಸಿರೋದು ಅಂತ ಅವರ ಮೇಲೆ ಮುಗಿಬೀಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ. ಯಾರೇ ಈ ನಿರ್ಧಾರ ತಂದಿದ್ರು ಖುಷಿಯೇ, ಯಾಕಂದ್ರೆ ಇದು ಒಳ್ಳೆಯ ನಿರ್ಧಾರ. ಆದರೆ ಈ ನಿರ್ಧಾರಕ್ಕೆ ಕೆಲವರು ಇಷ್ಟೊಂದು ವಿರೋಧ ಮಾಡ್ತಿರೋದು ಯಾಕೆ ಅಂತ ನೋಡಿ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದವರ ಹೆಸರು ಪ್ರವೀಣ್ ಚೆಟ್ರಿ. ಇವರು ಬುಡಕಟ್ಟು ಸಮುದಾಯದಿಂದ ಬಂದವರು. ಪ್ರವೀಣ್ ಚೆಟ್ರಿ ಅವರನ್ನ ಮದ್ಯ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪೊಲೀಸರು ಅವರ ಮೇಲೆ ದಾಖಲಿಸಿದಂಥ ಚಾರ್ಜ್ ಶೀಟ್ನಲ್ಲಿ ಪ್ರವೀಣ್ ಚೆಟ್ರಿ ಬೀಲ್ ಬುಡಕಟ್ಟಿಗೆ ಸೇರಿದವನು ಅಂತ ಮೆನ್ಷನ್ ಮಾಡಿದ್ರು. ಸೊ ಅದಕ್ಕೆ ಪ್ರವೀಣ್ ಚೆಟ್ರಿ ಹೇಳೋದು ಏನಂದ್ರೆ, ನನ್ನಿಂದ ಏನಾದರೂ ತಪ್ಪು ಅಥವಾ ಅಪರಾಧ ನಡೆದಿದ್ರೆ ಅದಕ್ಕೆ ನಾನು ಮಾತ್ರ ಹೊಣೆಯಾಗಿರ್ತೀನಿ, ಅದನ್ನು ಬಿಟ್ಟು ನನ್ನ ಜಾತಿಯನ್ನ ಯಾಕೆ ಕಳಂಕಿತವಾಗಿ ಮಾಡ್ತಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅದ್ರ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ಅದರಲ್ಲಿ ಬೀಲ್ ಜಾತಿಯ ಹೆಸರನ್ನ ಆರೋಪ ಪಟ್ಟಿಯಿಂದ ತೆಗೆದುಹಾಕಿ ಅಂತ ಹೇಳ್ತಾರೆ. ಒಂದು ವೇಳೆ ನಾನು ತಪ್ಪು ಮಾಡಿದರೆ ನನಗೆ ಮಾತ್ರ ಶಿಕ್ಷೆಯನ್ನು ಕೊಡಿ, ಅದನ್ನು ಬಿಟ್ಟು ನನ್ನ ಜಾತಿಯ ಹೆಸರನ್ನು ಹಾಕಿ ಅದಕ್ಕೂ ಅವಮಾನ ಮಾಡಬೇಡಿ ಅಂತ ನ್ಯಾಯಾಲಯದಲ್ಲಿ ಕೇಳ್ಕೊಳ್ತಾರೆ. ಪ್ರವೀಣ್ ಚೆಟ್ರಿ ಅವರ ಬೇಡಿಕೆಯಲ್ಲೂ ಒಂದು ನ್ಯಾಯ ಇತ್ತು ಬಿಡಿ. ಇಲ್ಲಿಂದಲೇ ಈ ಪ್ರಕರಣ ಶುರು ಆಗೋದು. ಅದರ ಬಗ್ಗೆ ವಿಚಾರಣೆ ನಡೆಸಿದಂಥ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಕೂಡ ನೀಡುತ್ತೆ. ಇನ್ಮೇಲೆ ಪೊಲೀಸ್ FIR ಮೆಮೊಗಳೆಲ್ಲ ಜಾತಿ ಹೆಸರನ್ನ ಉಲ್ಲೇಖ ಮಾಡಬಾರ್ದು, ಜಾತಿ ವೈಭವೀಕರಣ ಇನ್ಮೇಲೆ ಮಾಡೋ ಹಾಗಿಲ್ಲ ಅಂತ. ಅಷ್ಟರಲ್ಲಿ ಈ ಅಖಿಲೇಶ್ ಯಾದವ್ ಮತ್ತು ಸಂಸದ ಚಂದ್ರಶೇಖರ್ ಆಜಾದ್ ರಾವಣ್ ಶುರು ಮಾಡ್ಕೊಳ್ತಾರೆ. ಇಷ್ಟು ದಿನ ಜಾತಿ ಹೆಸರಲ್ಲೇ ರಾಜಕೀಯ ಮಾಡ್ಕೊಂಡು ಬಂದಿದ್ರಿಂದ ಅಫ್ಕೋರ್ಸ್ ವೋಟ್ ಬ್ಯಾಂಕ್ ಭಯ ಶುರುವಾಗತ್ತೆ. ಅವ್ರು ಹೇಳ್ತಾರೆ, ಹೀಗೆ ಜಾತಿಯನ್ನ ಮೆನ್ಷನ್ ಮಾಡದೇ ಇದ್ರೆ ದೌರ್ಜನ್ಯಕ್ಕೆ ಒಳಗಾದವರು ಯಾರು ಅಂತ ಗೊತ್ತಾಗೋದಿಲ್ಲ ಅಂತ ಇದ್ದಾರೆ. ಇವರ ಲಾಜಿಕ್ಗೆ ಅರ್ಥ ಆಗೋದಿಲ್ಲ. ದೌರ್ಜನ್ಯ ಅಷ್ಟೇ. ಅದು ಯಾರ ಮೇಲೆ ಬೇಕಾದ್ರೂ ನಡೆದಿರ್ಲಿ, ಯಾರೇ ಮಾಡಿರ್ಲಿ, ಕಾನೂನಿನಲ್ಲಿ ಎಲ್ರಿಗೂ ಒಂದೇ. ಆದ್ರೆ ಇವರಿಗೆ ಯಾಕೆ ದೌರ್ಜನ್ಯ ಯಾವ ಜಾತಿಯವರ ಮೇಲೆ ಆಗಿದೆ ಅನ್ನೋದು ಗೊತ್ತಾಗ್ಬೇಕು ಹೇಳಿ. ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಅದರ ತನಿಖೆ ಮಾಡ್ತಾರೆ. ಕೋರ್ಟ್ ಅದರ ಅನುಸಾರ ತೀರ್ಪು ನೀಡುತ್ತೆ. ಅಲ್ಲಿ SC ST ಆಗಿದ್ರು ಕೂಡ ಅದಕ್ಕೆ ತಕ್ಕನಾದ ಆಕ್ಟ್ ಮೇಲೆ ಶಿಕ್ಷೆ ಆಗೋದು. ಆದ್ರೆ ಈ ಜಾತಿ ಯಾವುದು ಅನ್ನೋದು ರೆಕಾರ್ಡ್ಸ್ನಲ್ಲಿ ಯಾಕೆ ಬೇಕು? ಈ ಜಾತಿಯವರಿಗೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ ಅನ್ನೋದು ಬೇಕಾಗಿರೋದು ಯಾರಿಗೆ ಹೇಳಿ? ಮತ್ಯಾರಿಗೂ ಅಲ್ಲ. ಜಾತಿ ಹೆಸರು ಹೇಳಿಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇರುವಂಥ ಇಂಥ ರಾಜಕಾರಣಿಗಳಿಗೆ ಅಷ್ಟೇ. ಇದೇ ಕಾರಣಕ್ಕಾಗಿ ಅಖಿಲೇಶ್ ಯಾದವ್, ಚಂದ್ರಶೇಖರ್ ಆಜಾದ್ ಅಂತವರಿಗೆ ಇದು ತುಂಬಾ ಮುಖ್ಯ ಆಗುತ್ತೆ. ಇವರಿಗೆ ದೇಶದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಕಾಳಜಿಯೇ ಇಲ್ಲ. ಈ ರೀತಿ ಕಾಳಜಿ ಇದ್ದಿದ್ರೆ ಹೀಗೆ ಸಾರ್ವಜನಿಕ ಸ್ಥಳದಲ್ಲಿ ಜಾತಿ ಕೇಳೋದನ್ನ ನಿರ್ಬಂಧಿಸಿದಾಗ ಒಪ್ಕೊಳ್ತಾ ಇದ್ರು. ಅಖಿಲೇಶ್ ಯಾದವ್ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ, 5000 ವರ್ಷಗಳಿಂದ ಇಲ್ಲಿ ಜಾತಿಗಳು ಉಳ್ಕೊಂಡಿದೆ, ಅದನ್ನ ಹೋಗಲಾಡಿಸೋಕೆ ಏನ್ ಮಾಡ್ತಿದ್ದೀರಾ ನೀವು ಅಂತ.
ಆದರೆ ಪ್ರಶ್ನೆ ಕೇಳುವ ಅಖಿಲೇಶ್ ಯಾದವ್ ಮಾಡ್ತಿರೋದಾದ್ರೂ ಏನು? ಇದೇ ಅಖಿಲೇಶ್ ಯಾದವ್ ಕಾಲಿಗೆ ಒಬ್ಬ ವೃದ್ಧ ಬೀಳುವಾಗ ನ್ಯಾಯ ಕಾಣಿಸೋದಿಲ್ವಾ? ಈಗ ಯೋಗಿಜಿ ಸರ್ಕಾರ ಹೈಕೋರ್ಟ್ ಆದೇಶ ಇಟ್ಕೊಂಡು ಯುಪಿನಲ್ಲಿ ಜಾತಿ ಹೆಸರಲ್ಲಿ ನಡೆಯುವಂಥ ಸಭೆ, ಸಮಾವೇಶ, ರ್ಯಾಲಿ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ. ಯಾರು ಇನ್ಮೇಲೆ ನಂದು ಈ ಸಮುದಾಯ, ಇಷ್ಟು ಮಂದಿ ನನ್ನ ಫಾಲೋವರ್ಸ್ ಇದ್ದಾರೆ ಅಂತ ದಾದಾಗಿರಿನೂ ಮಾಡಂಗಿಲ್ಲ, ಶಕ್ತಿ ಪ್ರದರ್ಶನವೂ ನಡೆಯಲ್ಲ. ಪೊಲೀಸರ FIRನಲ್ಲಿ ಇನ್ಮುಂದೆ ಕೇವಲ ಆರೋಪಿಯ ತಂದೆ ತಾಯಿಯ ಹೆಸರು ಮಾತ್ರ ಇರುತ್ತೆ. ಎಲ್ಲೂ ಕೂಡ ಜಾತಿಯನ್ನ ಮೆನ್ಷನ್ ಮಾಡೋ ಹಾಗಿಲ್ಲ. ಈ ಕಾರು ಬೈಕುಗಳಲ್ಲಿ ಜಾತಿಯನ್ನ ಹೇಳ್ಕೊಳ್ಳೋದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಇದನ್ನ ತುಂಬಾ ಜನ ವಿರೋಧಿಸ್ತಾ ಇದ್ದಾರೆ. ಆದರೆ ಇದು ಯೋಗೀಜಿ ಅವರ ಆದೇಶ ಅಲ್ಲ, ಹೈಕೋರ್ಟ್ನ ಆದೇಶ. ಕೋರ್ಟ್ನ ತೀರ್ಪು ಆಗಿದ್ರಿಂದ ಸರ್ಕಾರ ಅದನ್ನ ಪಾಲಿಸಲೇಬೇಕಾಗತ್ತೆ. ಒಂದು ವೇಳೆ ಇದು ಸರಿ ಇಲ್ಲ ಅಂತ ಅನಿಸಿದ್ರೆ ಬೇಕಾದವರು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಬಹುದು. ಅಖಿಲೇಶ್ ಯಾದವ್ ಹಾಗೂ ಚಂದ್ರಶೇಖರ್ ಆಜಾದ್ ಈಗ ಇದನ್ನ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಾರಾ? ಏನ್ ಮಾಡ್ತಾರೆ ನೋಡಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.